ಸಂಯುಕ್ತ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ. ನಾನು ವೈಷ್ಣವಿ. ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯಲ್ಲಿ ಏನೇನೆಲ್ಲ ಹೆಡ್ಲೈನ್ಸ್ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಈ ತಿಂಗಳದ ಅಂತ್ಯದೊಳಗೆ ಅನುಷ್ಠಾನಕ್ಕೆ ಮುಖ್ಯಮಂತ್ರಿ ಕಟ್ಟಪ್ಪಣೆ, ಬಜೆಟ್ ಜಾರಿಗೆ ಮೇ ಗಡುವು ನೀಡಲಾಗಿದೆ. ಎಲ್ಲಾ ಇಲಾಖೆ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಡೆಡ್ಲೈನ್ ಮೀರಿದ್ರೆ ಕಾರ್ಯದರ್ಶಿಗಳೇ ಹೊಣೆ ಎಂದು ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. 50,000 ಹುದ್ದೆಗಳಲ್ಲಿ 32,000 ಕಲ್ಯಾಣ ಕರ್ನಾಟಕಕ್ಕೆ ಸರ್ಕಾರಿ ನೇಮಕಾತಿಯಲ್ಲಿ ಬಂಪರ್ ಕೊಡುಗೆ. ಮೀಸಲು ನಿಗದಿ ಬೆನ್ನಲ್ಲೇ ನಿರ್ಲಕ್ಷಿತ ಜಿಲ್ಲೆಗೆ ಅದೃಷ್ಟ. ಸರ್ಕಾರಿ ಶಾಲೆಗಳ ಸುಧಾರಣೆಗೆ 8 ಗ್ಯಾರಂಟಿಗಳು. ಬೋಧನಾ ಗುಣಮಟ್ಟ ಹೆಚ್ಚಿಸಿ ಮಕ್ಕಳನ್ನು ಶಾಲೆಗಳತ್ತ ಆಕರ್ಷಿಸಲು ಸರ್ಕಾರದ ವಿನೂತನ ಕ್ರಮಗಳು. ಶೃಂಗೇರಿಯಲ್ಲಿ ಬಿಜೆಪಿ ಕಾಂಗ್ರೆಸ್ ಮರು ಮತ ಎಣಿಕೆಯ ಹೈ ಡ್ರಾಮಾ. ಕೊನೆಗೂ ಘೋಷಣೆಯಾಗದೆ ಉಳಿದ ಫಲಿತಾಂಶ. ಆಯೋಗದ ವಿರುದ್ಧ ಸುಪ್ರೀಂಗೆ ಹೋಗಿದ್ದ ದೀದಿಗೆ ಮತ್ತೆ ಚಾಟಿ. ಕೇಂದ್ರದ ಸಿಬ್ಬಂದಿ ನೇಮಕ ಪ್ರಶ್ನಿಸಿದ್ದ ಅರ್ಜಿ ವಜಾ ಆಗಿದೆ. ಯುದ್ಧ ಮುಗಿಯಿತು ಎಂದು ಸುಳ್ಳು ಹೇಳಿದ್ದ ಟ್ರಂಪ್ ಅಮೆರಿಕದ ಯುದ್ಧಾಧಿಕಾರ ಕಾಯ್ದೆಯಿಂದ ಪಾರಾಗಲು ಅಧ್ಯಕ್ಷನಿಂದ ಇನ್ನೊಂದು ಜಾಣ ನಡೆ. ಸಿಲಿಂಡರ್ ಬೆಲೆ ಹೆಚ್ಚಳಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಕಾಂಗ್ರೆಸ್ನಿಂದ ಪ್ರತಿಭಟನೆ, ಆಕ್ರೋಶ. ರಾಜ್ಯದ 20 ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ. ಹಗಲಿನ ವೇಳೆ ಬಿಸಿಲಿನ ತೀವ್ರತೆ ಹೆಚ್ಚಳದ ಮುನ್ಸೂಚನೆಯ ನೀಡಿದ ಇಲಾಖೆ. ಬೆಂಗಳೂರಿನ ಹಸಿರು ಹೊದಿಕೆ 6% ಇಳಿಕೆಯಾಗಿದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕೆಲವೇ ವರ್ಷದಲ್ಲಿ ನಗರದಲ್ಲಿ ಮರಗಿಡ ಕಾಣಸಿಗೋದೇ ಕಷ್ಟ. ಕಳೆದ 20 ವರ್ಷದಲ್ಲಿ 50,000 ಮರಕ್ಕೆ ಕೊಡಲಿ. 208 ಕೆರೆಗಳ ಮೇಲೆ ಎದ್ದು ನಿಂತಿವೆ ಕಟ್ಟಡಗಳು. ಯುವಕರು ಕೃಷಿಯತ್ತ ಮರಳಬೇಕು ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ರೇಷ್ಮೆ ಮತ್ತು ಖನಿಜ ಭವನ ನಿರ್ಮಾಣಕ್ಕೆ ಶಂಕುಸ್ಥಾಪನೆ. ನಕಲಿ ದಾಖಲೆ ಸೃಷ್ಟಿಸಿ 150 ಕೋಟಿ ಬೆಲೆಯ ಬಿಡಿಎ ಜಮೀನು ಕಬಳಿಕೆಯಾಗಿದೆ ಎಂದು ಬಿಡಿಎ ಡಿವೈಎಸ್ಪಿ ಬಿ ಹನುಮಂತರಾಯ ಅವರು ದೂರನ್ನ ನೀಡಿದ್ದಾರೆ. ಸಾರಾ ಗೋವಿಂದು ಶಿವರಾಮೇಗೌಡ ವಿರುದ್ಧ ದೂರು ದಾಖಲಿಸಿದ ನಟ ಚೇತನ್ ರಾಜ್ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮನೆಗೆ ಮುತ್ತಿಗೆ ಹಾಕಿದ್ರು. ವೃದ್ಧೆಯನ್ನ ಹತ್ಯೆಗೈದರು, ಪೆಟ್ರೋಲ್ ಹಾಕಿ ಸುಟ್ರು. ಆಸ್ತಿಗಾಗಿ ನಡೀತ ಈ ಕೊಲೆ. ಕೇಸ್ ದಾಖಲಿಸಿ ತನಿಖೆ ಆರಂಭಿಸಿದ ಪೊಲೀಸರು. 3 ತಿಂಗಳ ಮಗುವಿನ ತಾಯಿ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಪತಿ ವಿರುದ್ಧ ವರದಕ್ಷಿಣೆ ಕಿರುಕುಳ ಆರೋಪ ದೂರು ದಾಖಲಾಗಿದೆ. ಮನೆ ಮೇಲೆ ಬಿದ್ದ ಜಾಹೀರಾತು ಫಲಕ. ಕೆಲವು ಕಡೆ ವಿದ್ಯುತ್ ವ್ಯತ್ಯಯ. ರಸ್ತೆಯುದ್ದಕ್ಕೂ ಉರುಳಿ ಬಿದ್ದ ಮರಗಳು. ಭಾರೀ ಮಳೆ ಗಾಳಿಯಿಂದಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಯುಎಸ್ಎ ಹಡಗುಗಳ ಸ್ಫೋಟಕಕ್ಕೆ ಇರಾನ್ನಿಂದ ಡಾಲ್ಫಿನ್ಗಳ ಬಳಕೆ. 2000ರಲ್ಲೂ ರಷ್ಯಾದ ಡಾಲ್ಫಿನ್ ಖರೀದಿ. ಇರಾನ್ಗೆ ಸುಂಕ ಪಾವತಿಸಿದ್ರೆ ವಾಣಿಜ್ಯ ನಿರ್ಬಂಧ ಕಟ್ಟಿಟ್ಟ ಬುತ್ತಿ. ಹಡಗು ಕಂಪನಿಗಳಿಗೆ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ಜೊತೆ ಮತ್ತೆ ಯುದ್ಧ ಸಾಧ್ಯತೆ ಎಂದು ಇರಾನ್ ಸೇನೆ ಎಚ್ಚರಿಕೆ ಕೊಟ್ಟಿದೆ. ಒಪ್ಪಂದಗಳಿಗೆ ಅಮೆರಿಕ ಬದ್ಧವಾಗಿಲ್ಲ. ಬಂಗಾಳದಲ್ಲಿ ದೀದಿ ಸರ್ಕಾರ ವಿರುದ್ಧ ಬೀದಿಗಿಳಿದು ಪ್ರತಿಭಟಿಸಿದ ಜನರು. ಟಿಎಂಸಿ ಕಾರ್ಯಕರ್ತರಿಂದ ಬೆದರಿಕೆ, ಗಲಭೆ ಆರೋಪ. ಮನೆಯಲ್ಲಿ ದಿಲ್ಲಿ ಜಡ್ಜ್ ಶವ ಪತ್ತೆಯಾಗಿದೆ. ಆತ್ಮಹತ್ಯೆ ಮಾಡಿಕೊಂಡ ಶಂಕೆ ವ್ಯಕ್ತವಾಗಿದೆ. ಕ್ಯಾಮೆರಾ ಕಣ್ಣಲ್ಲೇ ಟೋಲ್ ಕಲೆಕ್ಷನ್. ಗುಜರಾತ್ ಮಾಡೆಲ್ 2029ರ ವೇಳೆಗೆ ದೇಶದಾದ್ಯಂತ ಜಾರಿಯಾಗಲಿದೆ. ಇನ್ನು ದೇಶ ವಿದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಪುಟ 5 ದೇಶ ವಿದೇಶ. ಈ ಪುಟದಲ್ಲಿ ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ನೀವು ಈ ಪುಟವನ್ನ ಓದಬಹುದು. ಯಾರಿಗೆ ಒಲಿಯಲಿದೆ ವಿಜಯದ ಮಾಲೆ? ಬಾಗಲಕೋಟೆ, ದಾವಣಗೆರೆ ಉಪಚುನಾವಣೆ ಕದನ. ನಾಳೆ ಫಲಿತಾಂಶದ ಮೇಲೆ ಎಲ್ಲರ ಕಣ್ಣು. ಶಿರಸಿಯಲ್ಲಿ ಸಣ್ಣ ವಿಮಾನ ಹಾರಾಟ. ಆತಂಕ ವ್ಯಕ್ತವಾಗಿದೆ. ದಟ್ಟ ಅರಣ್ಯ, ಜನವಸತಿ ಪ್ರದೇಶಗಳ ಮೇಲೆ ಹಾರಾಟ. ಸ್ಪಷ್ಟನೆ ನೀಡದ ಜಿಲ್ಲಾಡಳಿತ. ರಾಜ್ಯದಲ್ಲಿ ಸಿಲಿಂಡರ್ ಸಮಸ್ಯೆ ಮತ್ತಷ್ಟು ಉಲ್ಬಣ. ಏಜೆನ್ಸಿಗಳ ಮುಂದೆ ಗ್ರಾಹಕರ ಸಾಲು. ಬುಕಿಂಗ್ ದಿನ ನಿಗದಿಗೂ ಆಕ್ರೋಶ ವ್ಯಕ್ತವಾಗ್ತಿದೆ. ಸಚಿವ ಸ್ಥಾನವನ್ನು ತ್ಯಜಿಸಲು ಸಿದ್ಧ ಎಂದ ಶಿವಾನಂದ ಪಾಟೀಲ್. 20ರಿಂದ ಸಾರಿಗೆ ನೌಕರರು ಮುಷ್ಕರಕ್ಕೆ ಸಜ್ಜಾಗಿದ್ದಾರೆ. ಹಿಂಬಾಕಿ ವೇತನ ಪರಿಷ್ಕರಣೆಗೆ ಒತ್ತಾಯ. ಸಂಚಾರ ಸ್ಥಗಿತದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಎಸ್ವೈ ಮನೆಗೆ ಬಿಎಲ್ ಸಂತೋಷ್ ದಿಢೀರ್ ಭೇಟಿ ನೀಡಿದ್ದಾರೆ. ರಾಜಕೀಯದ ಚರ್ಚೆ. ಅಭಿಮಾನೋತ್ಸವಕ್ಕೂ ಬಿಜೆಪಿ ನಾಯಕನಿಂದ ಶುಭ ಹಾರೈಕೆ.
ಗ್ಯಾಸ್ ಬೆಲೆ ಗಗನಕ್ಕೇರಿದೆ. ಕಾಫಿ ದರ ಈಗ 23 ರೂಪಾಯಿ ಆಗಿದೆ. ಗ್ರಾಹಕರಿಗೆ ವಂದನೆಗಳು, ಸಹಕರಿಸಬೇಕಾಗಿ ವಿನಂತಿ ಎಂದು ಬೋರ್ಡ್ ಹಾಕಿದ್ದಾರೆ. ಇನ್ನು ಐಪಿಎಲ್ ಟೈಮ್, ಸೋತ ಮುಂಬೈಗೆ ಬಾಗಿಲು ಬಂದ್. ಚೆನ್ನೈಗೆ 8 ವಿಕೆಟ್ ಜಯ. ಋತುರಾಜ್, ಕಾರ್ತಿಕ್ ಅರ್ಧಶತಕದ ಅಬ್ಬರ. ಟಿ20 ವಿಶ್ವಕಪ್ಗೆ ಮಹಿಳಾ ತಂಡ ರೆಡಿಯಾಗಿದೆ. ಹರ್ಮಾನ್ಗೆ ನಾಯಕತ್ವ, ಕನ್ನಡತಿ ಶ್ರೇಯಾಂಕಗೆ ಸ್ಥಾನ. ಇದಾಗಿತ್ತು ಇವತ್ತಿನ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆಯ ಹೆಡ್ಲೈನ್ಸ್. ಇನ್ನಷ್ಟು ಸಮಗ್ರ ಸುದ್ದಿಗಳಿಗಾಗಿ ಓದಿ ಸಂಯುಕ್ತ ಕರ್ನಾಟಕ ದಿನಪತ್ರಿಕೆ.